ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವಣಕಂ, ಎಲ್ಲರಿಗೂ ನಮಸ್ಕಾರ. எல்லாரும் ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಸ್ಕೊಳ್ತಾ ಇದ್ದೀನಿ. எல்லாரும் நல்லா இருக்கீங்க நம்புறேன். ஸோ இன்னைக்கு நீங்கள் புறா பார்த்துருக்கீங்க. இன்னைக்கு நான் வந்து பெங்களூர்ல இருக்கேன். பெங்களூர்ல ஒரு நல்ல உங்களுக்கு ஒரு நல்ல லாஃப்ல இருக்கேன் நான். ஆக்சுவலி என்னன்னு பார்த்தீங்கன்னா, இவங்க வந்து பார்த்தீங்கன்னா இந்த வருஷம் இந்த சீலுக்கு வந்து பார்த்தீங்கன்னா கிட்டத்தட்ட 12 ஹவர் புறா விட்டுருக்காங்க. ஸோ யங்ஸ்டருங்க ஆக்சுவலி ரொம்ப. ஸோ நம்ம இது வரைக்கும் பார்த்தீங்கன்னா பெரிய பெரிய லெஜெண்டெல்லாம் நம்ம எடுத்திருக்கோம், பெரிய பெரிய ஆளுங்களை தான் எடுத்துட்டு இருக்கோம். ஸோ இவங்க மாதிரி யங்ஸ்டர்களையும் நம்ம எடுத்து வெளியே காட்டணும்னு தான் ஆசை. அதனால தான் நான் வந்து இங்கே பெங்களூருக்கு நம்ம வந்திருக்கோம். ஸோ அவங்க யார், என்ன லாஃப்ட்டு, அவங்க என்ன லைனேஜ் வச்சுருக்காங்க, என்ன மாதிரி பேர்ட்ஸ் விட்டாங்க, என்ன ஃபீடிங்ஸ், இது எல்லாமே இருக்க போகுது. புறா எதனா கொடுக்குறாங்களா, சேல் பண்ணுறாங்களா, எல்லாத்தையும் டீட்டெயில்ஸ் இந்த வீடியோவில் இருக்கும். போய் பாருங்க, மறக்காம இந்த வீடியோ பாருங்க. ஸோ அதுக்கு முன்னாடி இதான் ஃபர்ஸ்ட் டைம் நம்ம சேனல் யாரும் பார்த்துருக்கீங்கன்னா மறக்காம நம்ம சேனலை சப்ஸ்கிரைப் பண்ணி. நாதா பிரசாந்த், வெல்கம் டு பெட்ஸ் வேர்ல்ட். ஹலோ ஃப்ரெண்ட்ஸ், எல்லாருக்கும் வணக்கம். ஸோ என்னன்னு பார்த்தீங்கன்னா, இப்போ நீங்கள் பார்த்துருப்பீங்க கீழே எல்லாமே நம்ம வீடியோ எல்லாமே நம்ம பார்த்தோம், புறாங்க எல்லாமே பார்த்தோம். நம்ம புறா ஜஸ்ட் தான் காமிச்சிருக்கேன். ஸோ ஆக்சுவலி வந்து பார்த்தீங்கன்னா இவருக்கு நல்ல நல்ல புறா நான் பார்த்துருக்கேன். இதுக்கு நம்ம ಓವರಾ பேசுறத விட ಇವ್ರಿಗೆ நம்ம ಕೇಳலாம். ಸರ್ ನಮಸ್ಕಾರ. ನಮಸ್ಕಾರ. ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ ಸರ್, ನೀವು ನಮ್ಮ ಸಬ್ಸ್ಕ್ರೈಬರ್ ಇದು ಫಸ್ಟ್ ಟೈಮ್ ನೀವೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನಮ್ಮ ನೌಶಾದ್ ಪಾಷಾ ಅಂತ HIS ಸ್ಕೈ ಲಾಫ್ಟ್ ಇಂದ ಮಾತಾಡ್ತಾ ಇದ್ದೀವಿ. ಈ ವರ್ಷ ಹೋದ ವರ್ಷ 2015 ತುಂಬ ಚೆನ್ನಾಗಿ ಅಕ್ಕಿ ಬಿಟ್ವಿ. ಸರ್ ಎಷ್ಟು ವರ್ಷದಿಂದ ನೀವು ಅಕ್ಕಿ ಸಾಕ್ತಾ ಇದ್ದೀರಾ? ಒಂದು 5 ವರ್ಷದಿಂದ, ಚಿಕ್ಕ ವಯಸ್ಸಿಂದ ಇತ್ತು. ಆಮೇಲೆ ತಿರ್ಗಾ ಇವಾಗ ಒಂದು 5 ವರ್ಷದಿಂದ. ಸರ್ ಆಕ್ಚುಲಿ ಏನಂದ್ರೆ ಎಲ್ಲಾರ್ಗು ಒಂದು ಈ ಶೋಕ್ ಒಳಗಡೆ ಬರಕ್ಕೆ ಎಲ್ಲಾರ್ಗು ಒಂದೊಂದು ರೀಸನ್ ಇರುತ್ತೆ. ಇವಾಗ ನಾನು ಒಂದ್ ಕಡೆಯಿಂದ ಅಕ್ಕಿ ನೋಡಿರ್ತೀನಿ, ಸ್ವಲ್ಪ ಜನ ಜಂಗಲಿಂದ ಸಾಕಿರ್ತಾರೆ. ಆ ತರ ನಿಮ್ ಶೋಕ್ ಹೆಂಗ್ ಬಂತು ಇಲ್ಲ ಈ ಫೀಲ್ಡ್ ಒಳಗಡೆ? ಅದೇ ನಾನು ಚಿಕ್ಕ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಒಬ್ರು ಅಶೋಕ ಅಂತ ಸಾಕಿರೋದು. ಅಲ್ಲಿ ಹೋಯ್ತಾ ಹಂಗೆ ಶೋಕಿ ಅವಾಗ ಆದ್ಮೇಲೆ ತಿರ್ಗಾ ತುಂಬಾ ಗ್ಯಾಪ್ ಆಗೋಯ್ತು. ತಿರ್ಗಾ ಅದಾದ್ಮೇಲೆ ಇವಾಗ ಒಂದು 5-6 ವರ್ಷದಿಂದ ಇಟ್ಕೊಂಡಿದ್ದೀನಿ. ಸರ್ ಸಿಂಪಲ್ ಒಂದು ಯಾರಾದ್ರೂ ನಾನು ಕೇಳಿಲ್ಲ, ಬಟ್ ನಿಮ್ನ ಕೇಳ್ಬೇಕು ನನ್ನ ಆಸೆ. 12 ಅವರ್ ಬಿಟ್ಟಿದ್ದೀರಲ್ಲ, 12 ಅವರ್ಗೆ ಮುಂಚೆ ಹೆಂಗಿತ್ತು ನಿಮ್ಗೆ? 12 ಅವರ್ಗೆ ಹಿಂದೆ ಹೆಂಗಿತ್ತು? 12 ಅವರ್ಗೆ ಬಿಡಕ್ ಹಿಂದೆ ನಿಮ್ಗೊಂದು ಫೀಲ್ ಇದ್ದಿರುತ್ತೆ, 12 ಅವರ್ ಬಿಟ್ಟಾದ್ಮೇಲೆ ಒಂದು ಫೀಲ್ ಇರುತ್ತೆ. ಅದ್ ಬಗ್ಗೆ ಸ್ವಲ್ಪ ಶೇರ್ ಮಾಡಿ. ಅದೇ ಈಗ ನನ್ನ ಅಕ್ಕಿ ಮೇಲೆ ಕಾನ್ಫಿಡೆಂಟ್ ಇತ್ತು. ಯಾವಾಗ ಬಿಟ್ರು ನಮ್ಮ ಕೈಯಿಂದ ಅಕ್ಕಿ ಬೇಜಾರು ಮಾಡಿಸ್ತಾ ಇದ್ವಿ, ಆ ತರ ಆಡ್ತಾ ಇತ್ತು. ಒಳ್ಳೆ ಉಡನಲ್ಲೆಲ್ಲ ಬೇಜಾರಿಲ್ಲ. ಯಾವಾಗ ಬಿಟ್ರು ಅಕ್ಕಿ ಅದ್ರ ಟೈಮ್ ಏನಿತ್ತು ಅದು ಅಡಿನೇ ಕುತ್ಕೋತಾ ಇತ್ತು. ನಾವು ಚಮಕ್ ಕೊಳ್ಳಿ, ಮಳೆ ಬಳ್ಳಿ ಏನಾದ್ರೂ ಆಗ್ಲಿ ಕೇರೆ ಮಾಡ್ತಾ ಇರ್ಲಿಲ್ಲ. ಅಕ್ಕಿ ಅದ್ರ ಟೈಮ್ ಅದ್ ಮಾಡಿ ಕುತ್ಕೋತಾ ಇತ್ತು ಉಡನ್ಗಳಲ್ಲಿ. ಈಗ ಹೆಂಗಿದ್ದೀರಾ? ಅದೇ ಚೆನ್ನಾಗಿ ಕಾಣ್ತಾ, ತುಂಬಾ ಸಂತೋಷವಾಗಿದೆ. ಓಕೆ ಸರ್, ಆಕ್ಚುಲಿ ಏನಂದ್ರೆ ಎಲ್ಲಾರ್ಗೂ ಒಂದೊಂದು ಜಾತಿ ಇರುತ್ತೆ. இப்போ எல்லாருக்கும் வந்து பார்த்தீங்கன்னா ஒரு ஜாதி பிடிச்ச ஜாதின்னு இருக்கும். இப்போ எனக்கு பார்த்தீங்கன்னா சப்ஜா, டாம்ரான். நம்ம வீட்டில் உங்க வீட்டில் உங்களோட ஃபேவரட் ಜಾತಿ ಏನು? ಮಕ್ಷಿ. ಎದರಲ್ಲ ವೈ ಎದಕ್ಕೆ ಅದೇ ಮಕ್ಷಿಗಳಲ್ಲಿ ನಾನು ಹಂಗೆ ಏನ್ ಜೊತೆ ಇತ್ತು ಮಾಡ್ಕೊಂಡೆ. ಅವಾಗ ಆ ಜೊತೆಯಲ್ಲಿ ಅಕ್ಕಿ ಆಡ್ಕೊಂಡೇ ಬರ್ತಾ ಇತ್ತು ಇವಾಗವರೆಗೂ. ಒಂದ್ ಅಕ್ಕಿನೂ ಬೇಜಾರು ಮಾಡ್ಸಿಲ್ಲ. 6-7 ಗಂಟೆ ಅಕ್ಕಿ ಆರಾಮಾಗಿ ಆಡ್ಕೊಂಡು ಬರ್ತಾ ಇತ್ತು. ಆ ಹೆಣ್ಣು ಫಸ್ಟ್ ವರ್ಷದಲ್ಲಿ ಕಳೆದೋಗಿತ್ತು. ಏನ್ ಸೀಲ್ಗಾಡ್ತು ಆ ಹೆಣ್ಣು ಕಳೆದೋಗಿ. ಅದೇ ಒಂದು ಬಿಟ್ಟಿದ್ವಿ ಒಂದು 10 ಗಂಟೆಗೆ ಬೆಳಗ್ಗೆ. ಸಾಯಂಕಾಲ ಮಳೆ ಎಟ್ಟಿಗೆ ಬಾಜಿ ಇದಕ್ಕೆ ಬಿದ್ದೋಯ್ತು ಅಕ್ಕಿ. ಈಗ 3 ವರ್ಷ ಆದ್ಮೇಲೆ ಫ್ರೆಂಡ್ ಕಡೆಯಿಂದ ಅಕ್ಕಿ ಅಂದು ಬಂತು. 3 ವರ್ಷ ಆದ್ಮೇಲೆ ಅದು ಅಕ್ಕಿ ಅದೇ ಇದೇ ಹೆಣ್ಣು 3 ವರ್ಷ ಆದ್ಮೇಲೆ ಅದು ನಮ್ಮ ಫ್ರೆಂಡ್ ಇಸ್ಕೊಟ್ರು. ಅದಾದ್ಮೇಲೆ ಅಕ್ಕಿ ಹಂಗೆ ಸೆಟ್ ಮಾಡ್ಕೊಂಡು. ಇನ್ನೊಂದು ಹೇಳ್ಬೇಕಂದ್ರೆ ಆ ಅಕ್ಕಿ ಬಗ್ಗೆ, ಆ ಅಕ್ಕಿ ಕಳೆದೋಯ್ತು. 3 ವರ್ಷ ಮುಂಚೆ ಅಕ್ಕಪಕ್ಕ ಬಿಲ್ಡಿಂಗ್ಗಳೇನು ಇರ್ಲಿಲ್ಲ, ಆ ತರ ಇತ್ತು. ಆ ಟೈಮಲ್ಲಿ ಆಡ್ತಾ ಇದ್ವಿ. ಚಿಕ್ಕ ಛತ್ರಿ ಇತ್ತು, ಈ ತರ ಇವಾಗ ಇರ್ಲಿಲ್ಲ. ಇವಾಗೆಲ್ಲ ರೋಲರ್ ಐತೆ. ಚಿಕ್ಕ ಛತ್ರಿ ಮೇಲೇನೆ ಅವಾಗ ಒಳ್ಳೆ ಆಟ 9 ಅವರು 10 ಅವರ್ ಎಲ್ಲ ಆಡೋದು. ಮಳೆ ಇಟ್ಟಿಗೆ ಕಳೆದೋಯ್ತು. ಆಮೇಲೆ ಸಿಕ್ಕಾದ್ಮೇಲೆ ಅಕ್ಕಿ ಕೆಳಗಡೆ ಸ್ನಾನ ಬಿಟ್ಟಿದ್ದೆ. ಎದ್ದೊಳ್ಳಿ ಹೊಂಟೋಯ್ತು ಅಕ್ಕಿ. 3 ವರ್ಷ ಬಂದಿದ್ದ ಅಕ್ಕಿ ಎದ್ದು ಹೊಂಟೋಯ್ತು. ಫ್ರೀ ಇರ್ಲಿಲ್ಲ, ಏನು ಇರ್ಲಿಲ್ಲ. ಆಮೇಲೆ ಅದೇ ಅಕ್ಕಿ ಡೈಲಿ ಬಂದು ಆಡೋದು ಮನೆ ಮೇಲೆ. ಎಷ್ಟೊತ್ತಾದ್ರೂ ಸಾಯಂಕಾಲ ಆಡೋದು. ಗ್ರಿಪ್ ಸಿಗಿಲ್ವಾ, ಅದು ಡೌ ಕರೆಕ್ಟ್ ಆಗಿ ಇದ್ ನನ್ನ ಮನೆ ಎಲ್ಲ ಏನಾದ್ರು ಅದಕ್ಕೆ ಇದ್ದಾಯ್ತಾ ಹೊಡೆದಿ ಬಾಜಿ ಸೀದಾ ಹೋಗ್ಬಿಡುತ್ತೆ. ತಿರ್ಗಾ ಕ್ಲೀನಾಗಿ ಡೌ ಹಿಡ್ದಾದ್ಮೇಲೆ ಬಂದು 5ನೇ ದಿವಸಕ್ಕೆ ಬೆಳಗ್ಗೆ ಕುತ್ಕೋತ ಫುಲ್ ಇಲ್ಲ ಆಗಿತ್ತು. ಅದಾದ್ಮೇಲೆ ಅಕ್ಕಿ ಹಂಗೆ ಬಾಲ ಕಟ್ಕೊಂಡು ಬಿಟ್ವಿ. ಸೆಂಟ್ರಲ್ ಒಂದು ಉಡನ್ ಚೆಕ್ ಮಾಡಿದ್ವಿ, ಬಾಲ ಬಿಚ್ಚಿ. ಆ ಟೈಮಲ್ಲಿ 9 ಅವರ್ಗೆ ಒಂದು 10 ನಿಮಿಷ ಕಮ್ಮಿ ಆಯ್ತು. ತಿರ್ಗಾ ನಾವು ಅಕ್ಕಿ ಎಲ್ಲ ಉಡಂಗು ಬಾಲ ಕಟ್ಟಿನಿ. ಬರೀ ಸೀಲ್ಗಳಿಗೆ ಬಾಲ ಬಿಸ್ತಾ ಇದ್ದ.
ಸರ್ ಈಗ ಏನಂದ್ರೆ ಎಲ್ಲಾರ ಮನೆಯಲ್ಲಿ ಬಂದ್ಬಿಟ್ಟು ಜೊತೆ ಹಾಕೋದು ಒಬ್ರು ಇರ್ತಾರೆ, ಮತ್ತೆ ಬಂದು ಅಕ್ಕಿಗೆ ಫೀಡ್ ಮಾಡೋರು ಒಬ್ರು ಇರ್ತಾರೆ, ಜಾಕಿ ಅಂತ ಒಬ್ರು ಇರ್ತಾರೆ. ಸೊ ನಿಮ್ ಲಾಭದಲ್ಲಿ ಹೆಂಗ್ ಸರ್? ಯಾಕಂದ್ರೆ ನಿಮ್ದು ಒಂದು ಟೀಮ್ ಇದೆ, ಈಗ ನಾನು ನೋಡಿದೆ ನಿಮ್ ಟೀಮ್ ಅಲ್ಲಿ ಹೆಂಗ್ ಸಪೋರ್ಟ್ ಇರುತ್ತೆ, ಯಾರು ಜಾಕಿ ಎಲ್ಲ? ಅದೇ ಇಲ್ದೇ ಇರೋ ಟೀಮಲ್ಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಅವ್ರಿಲ್ಲ ಅಂದ್ರೆ ನಾವಿಲ್ಲ ಅಂದ್ರೆ ಅವ್ರೆಲ್ಲ ಜೊತೆ ಎಲ್ಲ ಯಾರು ಸರ್ ಹಾಕೋದು ಮನೆಗೆಲ್ಲ? ಮನೆಯಲ್ಲಿ ಜೊತೆ ಎಲ್ಲ ಆ ಮಕ್ಷಿ ಜೊತೆ ನಾವೇ ಕ್ಯಾಶುವಲ್ ಸುಮ್ನೆ ಹಂಗೆ ಹಾಕಿದೀವಿ. ಹಾಕಿದ್ದೇವೆ. ಅದ್ರಲ್ಲಿ ಅಕ್ಕಿ ಹಂಗಂಗೆ ಆಡ್ಕೋತ. ಮತ್ತೆ ಆ ಮಕ್ಷಿ ಜೊತೆ ಎಲ್ಲಿಂದ ಹಿಡ್ಕೊಂಡ್ ಬಂದೇವಿ? ಎಲ್ಲಿಂದ? ಶೋಕ್ದಾರ್ ಮನೆಯಿಂದ ತಗೊಂಡೆ, ದುಡ್ಡು ಕೊಟ್ಟು ತಗೊಂಡ್ರಿ. ಓಕೆ ಓಕೆ ಓಕೆ, ಸರಿ ಸರ್. ಈಗ ನಿಮ್ ಮನೆಯಲ್ಲಿ ಆಲ್ಮೋಸ್ಟ್ ಹತ್ರ ಒಂದು 25 ಮೈ ಅಕ್ಕಿ ಇದೆ, ಸರಿನಾ? ಅದ್ರಲ್ಲಿ ಈ ಲಾಸ್ಟ್ ವರ್ಷ ನೀವು ಮಕ್ಷಿಯಲ್ಲಿ ಬಿಟ್ಟಿದ್ದೀರಾ. ಫಸ್ಟ್ ಆಫ್ ಆಲ್ ಅದಕ್ಕೆ ಆ ಮಕ್ಷಿ ಜೊತೆಯಲ್ಲಿ ಮಕ್ಷಿನೇ, ಅಪ್ಪನೂ ಮಕ್ಷಿ ಅಮ್ಮನೂ ಮಕ್ಷಿನೇ. ಅದ್ರಲ್ಲಿ ಹುಟ್ಟೋದು ಚಪ್ಪರು, ಧೂಮ, ಸಬ್ಜಾ, ಕಪ್ ಮಕ್ಷಿ, ಈ ತರ ಹಲವಾರು ಬರೋ ಎಲ್ಲಾ ಲೈನು ಅಕ್ಕಿ ಆಡುತ್ತೆ, ಎಲ್ಲ ಮ್ಯಾಕ್ಸಿಮಮ್ ಎಲ್ಲ ಆಡಿದೆ. ಯಾವ ಬಣ್ಣನೂ ಬೇಜಾರು ಅಂದ್ರೆ ಬಂದ್ ಜೊತೆ ತರ ಈಗ ಅದು ಫಿಕ್ಸೆಡ್. ಓಕೆ ಸರಿ ಸರ್. ಈಗ ಏನಂದ್ರೆ 12 ಗಂಟೆ ಹೋದ ವರ್ಷ ಬಿಟ್ಟಿದ್ದೀರಾ. ಫಸ್ಟ್ ಅದನ್ನ ನಾನು ಕಂಗ್ರಾಜ್ ಮಾಡಬೇಕು ಫಸ್ಟ್ ಆಫ್ ಆಲ್. ஸோ என்னன்னா ஃப்ரெண்ட்ஸ், போன வருஷம் வந்து பாத்தீங்கன்னா இந்த சீசன் தான் 12 மணி நேரம் புறா விட்டாங்க. என்னன்னு தெரியல இந்த யங்ஸ்டர்களுக்கெல்லாம். ஆக்சுவலி வந்து பார்த்தீங்கன்னா நம்ம இப்போ வர யங்ஸ்டர்களுக்கு கண்டிப்பா சப்போர்ಟ್ பண்ணி தான் ಆಗೋಣ. ஏன்னா ವರ್ಷಂ ಫುಲ್ಲ வந்து பார்த்தா ಬಿಡೋರೇ ಬಿಡ್ತಾ ಇದ್ದಾರೆ. ಹೊಸ ಜನರೇಷನ್ ಅವ್ರು ಬರ್ಬೇಕಂತಾನೆ ಸರ್ ಆಸೆ ನಮ್ಗೆ ಎಲ್ಲರಿಗೂ. ಸರಿ, ಇವಾಗ ನೀವು ಒಂದು ಎಕ್ಸಾಂಪಲ್ ಇಲ್ಲಿ ನೋಡೋರು ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ. ಸೊ 12 ಅವರ್ ಬಿಟ್ಟಿದ್ದೀರಾ. ಈ 12 ಅವರ್ ಬಿಡೋದು ಅಷ್ಟು ಈಸಿ ಅಲ್ವಾ? ಈಸಿ ಆಗಲ್ಲ ಯಾರ ಕೈಲಿ. ಈ ಕಾಲದಲ್ಲಿ 2 ಅವರ್ ಬಿಡಕ್ಕೇನೆ ಬಂದು ಅಷ್ಟು ಕಷ್ಟಪಡ್ತಾರೆ. ಈ 12 ಅವರ್ ಬಿಡಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀರಾ, ಎಂತ ಮೇವು ಕೊಟ್ಟಿರ್ತೀರಾ. ಯಾಕಂದ್ರೆ ಈ ನಾನು ಈಗ ಕೇಳೋದು ಬಂದು ಯಂಗ್ಸ್ಟರ್ಗೋಸ್ಕರನೇ. ಅದು ಒಂದು ಸೀಕ್ರೆಟ್ ಮಾತ್ರ ನಮ್ಮ ಯಂಗ್ಸ್ಟರ್ಗೋಸ್ಕರ ಹೇಳ್ಕೊಡಿ. ಸೊ ಫೀಡಿಂಗ್ಸ್ ಹೆಂಗ್ ಮಾಡ್ಬೇಕು, ಅಕ್ಕಿ ಹೆಂಗ್ ಶೋಪ್ ಮಾಡ್ಬೇಕು, ಅದನ್ನ ಒಂದು ಹೇಳಿ. ಅದೇ 360 ಡೇಸ್ ಏನ್ ಕೊಟ್ಕೋತಾ ಇದ್ವಿ ಸೇಮೇ. ನಾವು ಚೇಂಜ್ ಮಾಡಕ್ ಹೋಗಲ್ಲ. ಏನು ರಾಗಿ, ಅದಾದ್ಮೇಲೆ ದೊಡ್ಡ ಮೇವು, ಅದಾದ್ಮೇಲೆ ಕೊಳ್ಳೆಗಾಡು, ಅದ್ ಕೊಟ್ಕೊಂಡು ಒಂದ್ ಹಲ್ವಾಗಿಲ್ವಾ ಕೊಟ್ಕೋತಾ ಅಕ್ಕಿದು ಇದ್ ನೋಡ್ಕೊಂಡು ಕೊಟ್ಕೋತಾ ಇದ್ವಿ. ಆ ತರ ಮಾಡ್ಕೊಂಡು. ಸರ್ ಇನ್ನೊಂದ್ ಏನಂದ್ರೆ ಎಲ್ಲರ ಹತ್ರ ಕೇಳೋದು ಒಂದೇ ಪ್ರಶ್ನೆ, ಅಕ್ಕಿ ಓಡಿಸೋದು ಒಂದು ಟೈಮ್ ಇರುತ್ತಲ್ಲ, ಆ ಟೈಮು ಯಾವ ಟೈಮಲ್ಲಿ ಪಿಕಪ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ? ಅದೇ ಮಾರ್ನಿಂಗ್ ಇಂದ ಮಾಡ್ಕೊಂಡು ಬರ್ಬೇಕು. ಓಕೆ. ಬರ್ತಾ ಬರ್ತಾ ಅಕ್ಕಿ ಯಾವ ತರ ಪಿಕಪ್ ಆಗುತ್ತೆ ಹಂಗೆ ಅಕ್ಕಿಗೆ 6 ಗಂಟೆಗೆ ಬಿಡ್ತೀವಿ, 7 ಗಂಟೆ ಯಾವ ತರ ಉಲ್ಟಾ ಹೋಗ್ತಾ ಹೋಗ್ತಾ ಅಕ್ಕಿ ಸಾಯಂಕಾಲ ಕುತ್ಕೊಳ್ಳೋಕೆ ಸ್ಟಾರ್ಟ್ ಆದ್ರೆ ಅಕ್ಕಿ ಲಾಂಗ್ ಆಗುತ್ತೆ. ಓಕೆ ಸರ್. ಸರ್ ಈಗ ಏನಂದ್ರೆ ಎಲ್ಲಾರ್ಗು ಗುರು ಅಂತ ಇರ್ತಾರೆ, ಶಿಷ್ಯ ಅಂತ ಇರ್ತಾರೆ. ಫಸ್ಟ್ ನಿಮ್ ಗುರು ಬಗ್ಗೆ ಹೇಳ್ತೀರಾ? ಇದಾರೆ ತ್ಯಾಗರಾಜ್ ನಗರ ಅರವಿಂದ್ ಅಂತ. ಓಕೆ. ಏನಿದ್ರು ಅವರೇ, ಏನಿದ್ರು ಹೊರಗಡೆಲ್ಲ ಏನಾದ್ರು ಆಗಿ ಅವ್ರಿಗೆ ಕೇಳ್ಕೊಂಡೆ ಎಲ್ಲ ಮಾಡಿದ್ದು. ಸಪೋಸ್ ಅರವಿಂದ್ ಸರ್ ನೋಡಿದ್ರೆ ಅವ್ರಿಗೆ ನೀವು ಏನ್ ಹೇಳಕ್ಕೆ ಆಸೆ ಪಡ್ತೀರಾ? ಥ್ಯಾಂಕ್ಸ್ ಹೇಳ್ತೀವಿ. ಈ ತರ ಏನಿರೋದು ಓಪನ್ ಆಗಿ ಹೇಳ್ಕೊಡ್ತಾರೆ, ಏನು ಬಸ್ಕೊಡಲ್ಲ. ಏನು ಹೆಂಗ್ ಜೊತೆ ಮಾಡಿದ್ರೆ ಈ ತರ ಜೊತೆ ಹಿಂಗ್ ಆಗುತ್ತೆ ಅಂತಾನು ಹೇಳಿದ್ದಾರೆ. ಆ ತರ ಆಗೈತೆ. ಅಂದ್ರೆ ನೋಡಿದ್ವಿ ಬಿಟ್ಟಿನ ಅಕ್ಕಿ. ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್. ಥ್ಯಾಂಕ್ ಯು ಸರ್. ಸೊ ಇನ್ನೊಂದ್ ಏನಂದ್ರೆ ಶಿಷ್ಯ ಅಂತಿದ್ದಾರೆ, ಶಿಷ್ಯನ ಫ್ರೆಂಡ್ಸ್ ಅದು ನೀವು ಇಟ್ಕೊಳ್ಳಿ. ಅವ್ರಿಗೆ ಏನ್ ಹೇಳಕ್ಕೆ ಗಿಷ್ಯ ಅಲ್ಲ, ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಎಲ್ಲಾರ ಫ್ರೆಂಡ್ಸ್, ಅಣ್ಣ ತಮ್ಮ. ಸರಿ ಸರ್, ಅವ್ರಿಗೆ ನೀವ್ ಏನೇ ಹೇಳಕ್ ಆಸೆ ಪಡ್ತೀರಾ? ಯಾಕಂದ್ರೆ ನೀವು ಇಷ್ಟು ಕಷ್ಟಪಟ್ಟು 12 ಅವರು ಬಂದಿದ್ದೀರಾ, ನಿಮ್ ಕೈಲಿ ಮಾತ್ರ ಆಗಲ್ಲ, ಸಾಧ್ಯನೇ ಇಲ್ಲ. 4-5 ಜನ ಬೇಕೇ ಬೇಕಾಗುತ್ತೆ. ಅವ್ರಿಗೆ ಏನೇ ಹೇಳಕ್ಕೆ ಆಸೆ? ಅದೇ ಉಡನ್ಗಳಲ್ಲಿ ಎಲ್ಲ ಇದ್ದಿ ಸಪೋರ್ಟ್ ಮಾಡಿದ್ವಿ. ಹಿಂಗೆ ಮುಂದಕ್ಕೂ ಎಲ್ಲ ಟೀಮ್ ವರ್ಕ್ ಆಗಿ ಸಪೋರ್ಟ್ ಹಿಂಗೆ ಅಕ್ಕಿ ಬಿಟ್ಕೊಂಡು ಹೋಗೋಣ ಅಂತ. ಓಕೆ, ಖಂಡಿತ ಸರ್. ಸರ್ ಈಗ ಏನಂದ್ರೆ ತುಂಬಾ ನಾವು ಮಾತಾಡೋದು ಬೇಡ. ನಮ್ಮ ಅಕ್ಕಿ 12 ಅವರು ಆಡಿದಿಲ್ಲ, ಆ ಅಕ್ಕಿ ಲೈನ್ ಬಗ್ಗೆ, ಆ ಅಕ್ಕಿ ಹೆಂಗ ಆಡ್ತು ಆ ಬಗ್ಗೆ ನಾವು அக்கி கொண்டே சொல்றோம். ஸோ ஃப்ரெண்ட்ஸ், ஸோ ரொம்ப நேரம் பேச வேண்டாம். நம்ம புறாவை கொண்டு வந்துடலாம். அந்த புறா என்ன இருக்கு, டவு, அதோட அப்பா அம்மா என்ன, அது பேக்ரவுண்ட் எல்லாமே அவர் கையில வச்சு நம்ம கேட்டுக்கலாம். சரிங்களா? ಸರ್ ಏನಂದ್ರೆ ಈಗ ಒಂದ್ ಜೊತೆ ಹಾಕಿದ್ದೀರಾ, ಈ ಮಕ್ಷಿ ನಿಮ್ ಲೈನ್ ಅಂತ ಹೇಳಿಸ್ತೀರಾ, ಈ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್ ಇದ್ರದ್ದು ಹೆಣ್ಣು ಬಂದು ಇದ್ದಿದ್ದು ಮಕ್ಷಿ ಹೆಣ್ಣು. ಹೋದ ವರ್ಷ ಕಾಯಿಲೆಯಲ್ಲಿ ಹೆಣ್ಣು ಸತ್ತೋಯ್ತು, ದೊಡ್ಡ ಹೆಣ್ಣು. ಓಕೆ. ಒಟ್ಟಲ್ಲಿ ಇದ್ದಲ್ಲಿ ಅಕ್ಕಿಗಳೈತೆ, ತುಂಬಾ ಅಕ್ಕಿಗಳು. ಓಕೆ ಓಕೆ ಸರ್. ಈಗ ನಾನು ಕೇಳೋದೇನೆಂದ್ರೆ ಈ ಹೆಣ್ಣು ಬಗ್ಗೆ ಮುಂಚೆ ಸೆತ್ತೋಯ್ತಲ್ಲ ಒಂದು ಹೆಣ್ಣು, ಅದ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಗಂಡು ಆ ಹೆಣ್ಣು ತುಂಬಾ ಒಳ್ಳೆ ಅಕ್ಕಿ ಆಡ್ತಾ ಇತ್ತು. ಓಕೆ. ಹುಟ್ಟೋ ಪಟ್ಟ ಎಲ್ಲ ಆಡ್ಕೊಡ್ತಾ ಇತ್ತು, ನಮ್ಗೆ ಬೇಜಾರ್ ಮಾಡಿಸ್ತಾ ಇರ್ಲಿಲ್ಲ. ಇವಾಗ ಫಸ್ಟ್ ಪಟ್ಟ ಯಾವ್ದು ಇದೆ, ಫಸ್ಟ್ ಪಟ್ಟ ಇದು ಮತ್ತೆ ಒಂದ್ ಮಕ್ಷಿ ಬಂದಿತ್ತು. ಓಕೆ. ಗಂಡ್ಪಟ್ಟ ಬಂದು ಜಾಸ್ತಿ ಬಾಜಿ ಮಾಡ್ಕೊಂಡು, ಅದೇ ನಮ್ಗೆ ಆತರ ಬಾಲ ಕಟ್ಬೇಕು ಆ ಟೈಮಲ್ಲಿ ಅಷ್ಟು ಗೊತ್ತಿರ್ಲಿಲ್ಲ. 4 ವರ್ಷ ಮುಂಚೆ ಸ್ಟಾಪ್ ಆಗೋಯ್ತು. ಈ ಹೆಣ್ಣು ನಿಂತ್ಕೊಬಿಡ್ತು ಆಡಕ್ಕೆ. 7 ಕಲ್ಲಿಯಲ್ಲಿ ಹೊಡಿತು ಬಾಜಿ, ಒಳ್ಳೆ ಆಟ. ನಿಂತ್ಕೊಂಡ್ರೆ 9 ಅವರ್ 10 ಅವರ್ ಕೈಯಿಂದ ಹೋದ್ರೆ ಮಳೆ ಆಗ್ಲಿ ಏನಾಗ್ಲಿ ಬಗ್ಗದೇ ಇಲ್ಲ. ಚಮಕ್ ಕಟ್ರು ಕೇರೆ ಮಾಡಲ್ಲ, ಆ ತರ ಆಡ್ತಾ ಇದ್ದಿದ್ದು ಹೆಣ್ಣಿದು.
ಕಳ್ದೈತು, ಮಳೆ ಏಟಿಗೆ ಕಳ್ದೈತು ಹೆಣ್ಣು. ಓಕೆ ತಿರ್ಗಾ ಈ ಹೆಣ್ಣು ಹೋಗ್ಬಾದ್ಮೇಲೆ ಬೇರೆ ಬೇರೆ ಅಕ್ಕಿ ರೆಡಿ ಮಾಡಿದ್ವಿ, ಶಿಖರ ಬೇರಿ ಅದಕ್ಕಿದಕ್ಕೆ ಕಾಯಿಲೆಗೆ ಅಲ್ಲಿ ಇಲ್ಲಿ ಹೊಂಟೋಯ್ತು ಅಕ್ಕಿ. ಓಕೆ ಅದಾದ್ಮೇಲೆ ತಿರ್ಗಾ ಫ್ರೆಂಡ್ ಕಡೆಯಿಂದ ಇದೇ 3 ವರ್ಷ ಆದ್ಮೇಲೆ ಸಿಕ್ತು ನಮ್ಗೆ. ಸಿಕ್ಕಾದ್ಮೇಲೆ ಸೊ ಏನಂದ್ರೆ ಇವಾಗ ಈಗ ಈ ಹೆಣ್ಣಿಗೂ ಹಳೆ ಹೆಣ್ಣು ಇದೆಯಲ್ಲ, ಡಿಫ್ರೆಂಟ್ ಆಟ ಹೆಂಗಿದೆ ಇಲ್ಲ ಒಂದೇ ತರ ಇದೆಯಾ ಆಟ? ಆ ಹೆಣ್ಣಿಗೂ ಚೆನ್ನಾಗಿದೆಯಾ ಇಲ್ಲ ಈ ಹೆಣ್ಣಿಗೆ ಚೆನ್ನಾಗಿದೆಯಾ? ಆಕೆ ಬಂದು ಇವನೇ ಕಿಲಾಡಿ ಗಂಡು. ಓಕೆ ಇವನ್ ಇದ್ದಿದ್ ಕಿಲಾಡಿಗೆ ನಮ್ದಲ್ಲಿ ಆಡ್ಕೊಡ್ತಾ ಇದ್ದಿದ್ದ. ಓಕೆ 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 ಇವಾಗ ಈ ಹೆಣ್ಗಾಕಿ ಒಂದ್ ಧೂಮ ಮಾಡ್ಸಿದ್ವಿ, ಒಂದೇ ಒಂದ್ ಮಗು ಇತ್ತು. ಓಕೆ ಆ ಧೂಮ ಪಟ್ಟ ಒಂದ್ 4 ಅವರ್ ನಾವು ಉಳ್ಳಾಕಿದ್ರೆ ಇಕ್ಕೋತೀವಿ ಅಕ್ಕಿ ಜಾಸ್ತಿ ನೋಡ್ಕೊಂಡಿರೋದು. ಯಾಕಂದ್ರೆ ಇದ್ದಲ್ಲಿ ನಮ್ಗೆ ಗೊತ್ತು ಅಕ್ಕಿ ಬಿಟ್ಕೊಂಡು ಹೋದ್ರೆ ಬಾಜಿ ಜಾಸ್ತಿ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಉಳ್ಳಾಕಿದ್ರೆ ಸೀಸನ್ ಗಾಳಿಗೆ ಅಕ್ಕಿ ಏನಾಗುತ್ತಂದ್ರೆ ಒಂದ್ ವಾರಕ್ಕೆ ಬಿಟ್ಕೊಂಡ್ ಬಂದ್ರೆ ಸರ್ಕಾಯಿಸಿ ಹೊಡಿಯುತ್ತೆ ಇದ್ದಲ್ಲಿ. ಆ ತರ ಆಟ ಆಗುತ್ತೆ. ಅಕ್ಕಿ ಆದಷ್ಟು ಇದ್ರಲ್ಲಿ ಬಾಲ ಕಟ್ಕೊಂಡೇ ಬಿಟ್ಕೋಬೇಕು. ಓವರ್ ಬಾಜಿ ಅನ್ಸುತ್ತೆ. ಓವರ್ ಬಾಜಿ. ಓಕೆ ಅದೇ ಒಂದು ಹೋಯ್ತಾ ಬಲಿತಾ ಅಕ್ಕಿ ಒಂದ್ ಸ್ಟ್ಯಾಂಡರ್ಡ್ ಟೈಮ್ ಹಂಗೆ ನಿಂತ್ಕೊಬಿಡುತ್ತೆ ಅಕ್ಕಿ. ಈ ಹೆಣ್ಣು ಹಂಗೆ ಸ್ಟಾರ್ಟಿಂಗು ಓಕೆ 1 ವರ್ಷಕ್ಕೆ ಕಳೆದೋದಾದ್ಮೇಲೆ ನೋಡಿ 3 ವರ್ಷ ಆದ್ಮೇಲೆ ಸಿಕ್ತು. 4ನೇ ವರ್ಷಕ್ಕೆ ಅಕ್ಕಿ ಬಂದಾಗಿನೂ 3 ವರ್ಷ ಬಂದಿತ್ತು. ಆದ್ರೂ ಬಂದು ಫಸ್ಟ್ ರೌಂಡೇ ನಮ್ಗೆ 12 ಅವರ್ 14 ನಿಮಿಷ ಆಡ್ಕೊಡ್ತು. ಫಸ್ಟ್ ರೌಂಡೇ 12 ಅವರು. ಓಕೆ 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 ಸೂಪರ್. ಅಂದ್ರೆ ಈ ಜೊತೆಯಲ್ಲಿ ಬಂದಿರೋ ಪಟ್ಟಾಗೆ ಈ ವರ್ಷ ಆಡಿದ 12 ಅವರು. ಈ ಜೊತೆಗಲ್ಲ, ಆ ಮಕ್ಷಿ ಜೊತೆಗೆ. ಓಕೆ 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 ಮಕ್ಷಿಗೆ ಧೂಮ, ಚಪ್ಪರು ಮಕ್ಷಿ, ಕಪ್ ಮಕ್ಷಿ, ಓಕೆ ಧೂಮ, ಆತರ ಹಲವಾರು ಕಲರ್. ಓಕೆ ಇದರಲ್ಲಿ ಮಕ್ಕಳಲ್ಲಿ ಹುಟ್ಟೋದು ಸುರ್ಮಿ, ಸಬ್ಜಾ, ಆತರ ಇದ್ ಮಕ್ಕಳಲ್ಲಿ. ಓಕೆ 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 ಸೊ ಅಂದ್ರೆ ಆಡಿರೋ ಅಕ್ಕಿ ಜಾತಿನೇ ಬೇರೆ, ಇದು ಈ ಪೇರೆಂಟ್ಸೇ ಬೇರೆ. ಆಡಿರೋದು ಹೆಣ್ಗೆ ಅಪ್ಪ ಇದು. ಆದ್ರೆ ಹೋದ ವರ್ಷ ಕಾಯಿಲೆ ಅದೇ ಸೆತ್ತೋಯ್ತು. ಓಕೆ 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 ಸರಿ ಸರ್. ಓಕೆ ಸರ್, ಈ ಬಾಜಿ ಕಂಟ್ರೋಲ್ ಇದೆಯಲ್ಲ, ಬಾಜಿ ಕಂಟ್ರೋಲ್ ಮಾಡ್ತೀರಲ್ಲ, ಈ ಅಕ್ಕಿ ಬಾಜಿಯಲ್ಲಿ ಹೆಂಗಿರುತ್ತೆ ಕಂಟ್ರೋಲ್? ಹೆಂಗ್ ಮಾಡ್ತೀರಾ? ಬಾಲ ಕಟ್ಕೊಂಡು ಸುಧಾರಿಸ್ಕೊಂಡು ಬಿಟ್ವಿ ನಾವು. ಓಕೆ ಅಕ್ಕಿ ನಮ್ಗೆ ಕೈ ಹಿಡಿತು, ಹಂಗೆ ಬಿಟ್ಕೊಂಡು ಬಂದ್ವಿ, ಹಂಗೆ ಅಕ್ಕಿ ಬಾಲ ತೋರ್ಸ್. ಕಣ್ ತೋರ್ಸ್. ಬೈ ಕೈಯಲ್ಲಿ ಇಟ್ಕೊಂಡಿದ್ದೀರಲ್ಲ, ಇದೇನು ಅಕ್ಕಿ ಇದು? ಇದೆ ಬಿಳೆದುಮ್ಮ. ಇದೇ ಅಕ್ಕಿ ಆಡಿದ್ ನಮ್ಗೆ. ಓಕೆ ಫಸ್ಟ್ ರೌಂಡ್ 12 ಅವರ್ 14 ನಿಮಿಷ ಆಯ್ತು. ಓಕೆ ಅದಾದ್ಮೇಲೆ ಅಕ್ಕಿ ಸ್ವಲ್ಪ ಕಾಯಿಲೆ ಆಗೋಯ್ತು. 20 ದಿವಸ ಬಂದಾಗೋಯ್ತು ಅಕ್ಕಿ. ಸೆಂಟ್ರಲ್ ಒಂದು 4 ಸೀಲ್ ಬರ್ಕೊಟ್ಬಿಟ್ವಿ. ಆಮೇಲೆ ಅಕ್ಕಿಗೆ ಹಂಗಂಗೆ ತಿಂತಾ ಇರ್ಲಿಲ್ಲ ಏನು ಅಕ್ಕಿ. ನಾವೇ ಅದಕ್ಕೆ ಮುದ್ದೆ ತಿನ್ಸ್ಕೊಂಡು ಡೈಲಿ 18 ದಿವಸ ಆದ್ಮೇಲೆ ಅಕ್ಕಿಗೆ ಅದು ನಾವು ಒಂದು ಉಡನ್ ಮಾಡಿದ್ವಿ. ಶುಕ್ರವಾರ ಇದಕ್ಕೆ ಉಡನ್ ಮಾಡ್ತಾ ಇದ್ವಿ. ಹೆಣ್ಗೆ ಬಾಲ ಕಟ್ಟಿ ಬಿಟ್ಟಿದ್ವಿ ನಾವು. ಭಾನುವಾರ ಅಕ್ಕಿ ಬಿಡಬೇಕು, 4 ಅಕ್ಕಿ ತಿರ್ಗ. ಆವಾಗ ಹೆಣ್ಣು ಬಾಲ ಕಟ್ಕೊಂಡೆ ಶುಕ್ರವಾರ 8 ಅವರ್ ಚಿಲ್ಲರೆ ಆಡ್ಬಿಡ್ತು. 18 ದಿವಸ ಬಂದ್ಗೆ ಆಡ್ಬಿಡ್ತು 8 ಅವರ್ ಚಿಲ್ಲರೆ. ಆವಾಗ ತಿರ್ಗಾ ಸೀಲ್ಗೆ ಭಾನುವಾರ ಬಂದು 10 ಅವರ್ 17 ನಿಮಿಷ ತಿರ್ಗಾ 4 ಸೀಲಲ್ಲಿ ಆಡ್ಕೊಡ್ತು ನಮಗೆ. ಓಕೆ, ಆ ಫೋಟೋದಲ್ಲಿ ಇರೋದು ಇವನೇ ಅಲ್ವಾ? ಓಕೆ ಓಕೆ ಸೊ 10 ಗಂಟೆ 17 ನಿಮಿಷ ಒಂದು ಆಡಿದೆ, 12 ಗಂಟೆನೂ ಆಗಿದೆ. 12 ಗಂಟೆ 14 ನಿಮಿಷ ಫಸ್ಟ್. ಓಕೆ ಕಾಯಿಲೆ ಆಯ್ತಲ್ಲ, 20 ದಿವಸ ಬಂದು ಒಂದೇ ಒಂದು ದುಡನ್ನು. ಓಕೆ 8 ಅವರ್ ಚಿಲ್ಲರೆ ಬಾಲ ಕಟ್ಕೊಂಡೆ ಆಡ್ಬಿಡ್ತು. ಓಕೆ ತಿಂತಾ ಇರ್ಲಿಲ್ಲ, ಓಕೆ ತಿನ್ಸ್ಕೊಂಡು ಬಿಟ್ಟಿದ್ವಿ ಹೆಣ್ಗೆ. ಓಕೆ ತಿರ್ಗಾ ಆಮೇಲೆ ತಿರ್ಗಾ ಹಂಗಂಗೆ ಸ್ವಲ್ಪ ಪಿಕಪ್ ಮಾಡ್ಕೊಂಡು ತಿರ್ಗಾ ಹಂಗೆ ಅಕ್ಕಿ ಬಿಟ್ಕೊಂಡು ಬಂದ್ವಿ. ஸோ ஃப்ரெண்ட்ஸ் ஆக்சுவலி இன்னும் நான் தெளிவாக சொல்லணும். இந்த புறா இப்போ அவங்க சொன்னது என்னென்னா, ஆக்சுவலி ஃபஸ்ட்டு உடலில் வந்து பார்த்தீங்கன்னா கிட்டத்தட்ட 12 ஹவருக்கு மேலே இப்போ புறா பறந்துருக்கு. சரிங்களா, சீலுக்கு பறந்துருக்கு. திரும்ப 10 நாள் வந்து பார்த்தீங்கன்னா உடம்பு சரியில்லாமல் ஆகி இந்த புறாக்கு வந்து அவங்க கஷ்டப்பட்டு ஏதோ கொடுத்து அதை ட்ரீட்மெண்ட் பண்ணி திரும்ப வந்து பார்த்தீங்கன்னா 10 மணி நேரம் கிட்ட புறா பறந்துருக்கு. ஸோ இதோட பிளட் லைன் வந்து இவ்வளோ சுத்தமாக இருந்திருந்தால் இந்த புறா வந்து அவங்களுக்கு கை கொடுக்காமல் இப்படி காப்பாற்றிருக்கும். ಸರ್, ಈಗ ಮ್ಯಾಕ್ಸಿಮಮ್ ಇದರಲ್ಲಿ ಉಡನ್ ಒಂದು ನೋಡಿರ್ತೀರಲ್ಲ, ಇಷ್ಟು ಮ್ಯಾಕ್ಸಿಮಮ್ ಅಕ್ಕಿ ಆಡೋ ಕೆಪಾಸಿಟಿ ಅಂದರೆ ಏನು ಹೇಳಿದ್ದೀರಾ ಸರ್? ಇದಕ್ಕೆ ನಾವು ಜಾಸ್ತಿ ಬಾಲ ಕಟ್ಟಿನೇ ಬಿಡ್ತಾ ಇದ್ದಿದ್ದು. ಇದಕ್ಕೆ ಬಾಲ ತೆಗೆದ್ರೆ 9 ಅವರ್ 10 ಅವರ್ ಗಾಳಿ ಸಿಕ್ಬಿಟ್ರೆ ಅಕ್ಕಿ ಹಂಗೆ 11 ಅವರ್ ಆ ಥರ ಕುಡ್ಕೋತಾ ಇತ್ತು. ಏನಂದ್ರೆ ಅಕ್ಕಿ ಬಂದು ಬೇಜಾರು ಮಾಡಿಸ್ತಾ ಇರಲಿಲ್ಲ. ಯಾವಾಗ ಬಿಟ್ರು ಕರೆಕ್ಟ್ ಫಿನಿಶಿಂಗ್, ಒಳ್ಳೆ ಫಿನಿಶಿಂಗ್ ಆ ಥರ ಅಕ್ಕಿ ಆಡ್ಕೊಡ್ತು ನಮಗೆ. ಓಕೆ 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 ಕತ್ಲಿ ಯಾವಾಗ ನೋಡಿದ್ಯಾ ಅದು? ಅದೇ ಫಸ್ಟ್ ಅವಾಗ ಆಡ್ತಾ ಇತ್ತಲ್ಲ, ಅವಾಗೆಲ್ಲ ಕತ್ಲಲ್ಲೆಲ್ಲ ಕುತ್ಕೋತಾ ಇತ್ತು. ಓಕೆ ಛತ್ರಿ ಇತ್ತು, ಟಾರ್ಚಲ್ಲೆಲ್ಲ ಕುತ್ಕೋತಾ ಇತ್ತು. ಓಕೆ 3 ವರ್ಷ ಆದ್ಮೇಲೆ ಸ್ವಲ್ಪ ಗೇಮ್ ಫೋನ್ ಟಾರ್ಚ್ ತೋರಿಸೆಲ್ಲ ಕೂರಿಸಿದೀರಾ? ಎಲ್ಲ ಕುತ್ಕೊಂಡೈತೆ. ಓಕೆ 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 ಆಮೇಲೆ ಬಂದು ಹೆಣ್ಣು
3 ವರ್ಷ ಆದ್ಮೇಲೆ ಬೇರೆ ತರ ಮಾಡ್ಕೋತು ಆಟ. ಆಟ ಓಕೆ ಸ್ಟಾರ್ಟಿಂಗ್ ಇಂದ ನಾವು ಬಾಲ ಕಟ್ಕೊಂಡೆ ಬಿಟ್ಟಿದ್ದು ಓಕೆ ಓಕೆ ಕಮ್ಮಿ ಆಡ್ಲಿ ಅಂತ. ಇದು ಬಾಲ ಕಟ್ಟುನು ಕೇರೆ ಮಾಡ್ತಾ ಇರ್ಲಿಲ್ಲ. Okay. ಮಳೆ ಬರ್ತೈತೆ ಇಳಿಸ್ಕೊಬಿಡೋಣ, ಅಕ್ಕಿ ಕಳ್ದೋಗ್ಬಿಡುತ್ತೆ, ಓಕೆ ಕಳ್ದೋಗಿ ತಿರ್ಗಾ ಸಿಗೈತೆ ಅಕ್ಕಿ ಅಂತ ಚಮಕ್ ಕೊಟ್ರು ಕೇರೆ ಇಲ್ಲ. ಇದು ಆಡ್ಕೊಂಡಿರೋದು ಅಷ್ಟೇ. ಮಾಡ್ಕೊಳ್ಳಿ, ನನ್ ಟೈಮ್ ಏನೈತೆ ನಾನು ನೋಡ್ದಿನೇ ಕುತ್ಕೊಳ್ಳೋದು ಅಷ್ಟೇ ಓಕೆ ಆ ತರ ಆಡೋದು ಹೆಣ್ಣು. ஓகே ஓகே ஃப்ரெண்ட்ஸ் இப்போ இவர் சார் என்ன சொன்னாருன்னு பார்த்தீங்கன்னா இந்த புறா விட்டா அதுக்கு டயர்ட் ஆனால் மட்டும் தான் உட்காருமா. நீங்கள் என்னென்னா பண்ணுங்கள், என்னோட டைம் என்ன இருக்கோ அந்த டைம் மட்டும் தான் நான் ஃபினிஷ் பண்ணிட்டு உட்காருவேன். அவ்வளோ சமாக் பண்ணாலும் சரி, எந்த புறா காமிச்சாலுமே இந்த புறாவோட ரோசம் பாருங்கள் எப்படி இருக்குது. அதுக்கு உடம்பு ஸ்டாமினா கம்மியான மட்டும் தான் புறா வந்து உட்காரணும். அவர் ஒரு நல்ல வார்த்தை செம்மையாக சொன்னார் அவர். சார் அக்கி தோರಿಸಿ ಕೊಡ್ತೀರಾ ಸ್ವಲ್ಪ? ஸோ புறா சப்ஜெல்லாம் இருக்கு. ஸோ கண் தோರಿಸಿ ಕೊಡಿ ಸರ್. ಸರ್ ಈಗ ಮಕ್ಷಿ ಜೊತೆ ಅದೆಲ್ಲ ನಾವು ನೋಡಿದ್ವಿ, ಅದೇ ಥರ ಸಬ್ಜಾ ಎಲ್ಲ ತೋರಿಸಿದ್ರಿ. ನಿಮ್ಗೆ ಮನೇಲಿ ಇನ್ನೂ 2-3 ಜೊತೆ ಇದೆ ಅಂತ ಫೇವ್ರೆಟ್ ಅಂತ ಹೇಳ್ತೀರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಜೊತೆಯಲ್ಲಿ ಅಕ್ಕಿ ಆಡೈತೆ. ಏನಂದ್ರೆ ಅಕ್ಕಿ ಬಿಡಕ್ಕಾಗಿಲ್ಲ, ಶಿಖರ ಬೇರಿ ಕಾಟದಿಂದ ಅಕ್ಕಿಗಳು ಕಳ್ದಾಕೊಂಡ್ಬಿಟ್ಟೆ. ಓಕೆ. ಈ ಅಕ್ಕಿಯಲ್ಲಿ ತುಂಬಾ ಒಳ್ಳೆ ಆಟ ಏನಂದ್ರೆ ವೇಟ್ ಮಾಡಿ ಬಿಡ್ಬೇಕು. ಓಕೆ. ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಬೀಳುತ್ತೆ, ಗಾಯ್ದಿ ಎಷ್ಟಾಗುತ್ತೆ ಅಷ್ಟಿದ್ದಿಂದ ಬಿಟ್ರೆ ಅಕ್ಕಿ 2-3 ದಸ್ತ 1-2-3 ವರ್ಷವರೆಗೂ ಕಾಯಿರಿ, ಆಮೇಲೆ ಬಿಡಿ ನೋಡಿ ಅಕ್ಕಿ ಹೆಂಗ್. ಅದಾದ್ಮೇಲೆ ಆಡಿಲ್ಲ ಅಂದ್ರೆ ಅದಾದ್ಮೇಲೆ ನೀವೇನಾದ್ರೂ ಮಾಡ್ಕೊಳ್ಳಿ. ಓಕೆ. ಇದ್ರಲ್ಲಿ ನಮ್ಗೆ ಆ ತರ ಆಡ್ಕೊಡುತ್ತೆ. ಓಕೆ. ಇದ್ರಲ್ಲಿ ವೇಟ್ ಮಾಡಿ ಬಿಡ್ತೀವಿ ಅಕ್ಕಿ ನಾವು. ಸರ್ ನಾನು ಆಕ್ಚುಲಿ ಕೆಳಗಡೆ ನೋಡುವಾಗನೇ ನಿಮ್ಗೆ ಕೇಳಬೇಕಾಗಿತ್ತು, ಈ ಗಂಡು ಬಗ್ಗೆ ನಿಮ್ಗೆ ಏನೋ ಐಡಿಯಾ ಇದೆ? ಯಾಕಂದ್ರೆ ಈಗ ನೋಡಕ್ಕೆ ಈ ಶಿಖರ ನೋಡೋ ತರ ಇದೆ ನನಗೆ, ಸರಿನಾ? ಇದು ಎಲ್ಲಿಂದ ತಗೊಂಡ್ರಿ? ಈ ಇದ್ರ ಬಗ್ಗೆ ಸ್ವಲ್ಪ ನೀವೇನೋ ಹೇಳ್ತೀರಾ? ಅದೇ ನಿಮ್ ಸಬ್ಸ್ಕ್ರೈಬರ್ ನೋಡ್ತಾವ್ರೆ, ಅವ್ರಿಗೆ ಗೊತ್ತಿರುತ್ತೆ, ದೊಡ್ಡ ನೋಡ್ತಾರೆ ಓಕೆ. ಯಾವ ಜಾತಿ ಯಾವ್ದಲ್ಲ ಅಕ್ಕಿ ಬಂದೈತೆ. ಓಕೆ. ಕ್ಲೀನ್ ಆಗಿ ನೋಡಿ ಕಂಡಿರು ಇಟ್ಕೊಂಡು ಕಮೆಂಟ್ ಅಲ್ಲಿ ಹೇಳಿ ಯಾವ ಅಕ್ಕಿ ಅಂತ. ஓகே. ஸோ ஃப்ரெண்ட்ஸ் ஆக்சுவலி சார் என்ன சொல்கிறாருன்னா, ஓகேண்ணா, அவர் மைண்டில் வந்து இந்த புறா வந்து நான் எடுத்துகிட்டு வந்திருக்கேன் சார். உங்கள் சப்ஸ்கிரைபரில் இல்லை பெரிய பெரிய ஆளுங்கெல்லாம் உங்கள் வீடியோ பார்ப்பாங்க, இந்த புறா என்ன லைன்னு சொல்லிட்டு மறக்காம எனக்கு கமெண்ட்டில் டெக்ஸ்ட் பண்ணுங்கன்னு சொல்கிறாங்க அவங்க. சரிங்களா? அப்படி சப்போஸ் இந்த வீடியோ யாராவது நீங்கள் பார்க்குறீங்க, உங்களுக்கு இந்த லைன் பற்றி தெரிஞ்சிருந்தால் ಮರಕಾಮ எனக்கு ಕಮೆಂಟ್ಲಿ ಟೆಕ್ಸ್ಟ್ பண்ணுங்கள், சரிங்களா? ಸರ್, ಈ ಜಾತಿಯಲ್ಲಿ ನೀವು ಲೈನ್ ಮಾಡಿರ್ತೀರಾ, ಆಟ ಹೆಂಗಿದೆ? ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದ್ರಲ್ಲಿ ವೇಟ್ ಮಾಡಿ ಬಿಡ್ಬೇಕು. ಇದ್ರಲ್ಲಿ ಕಾಯ್ದಿಲ್ಲ ಅಂದ್ರೆ ಅಕ್ಕಿಗಳು ಬಿಡಕ್ಕಾಗಲ್ಲ. ಪೇಷನ್ಸ್. ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಬೀಳೋದು, ತರ್ಲಾಟೆ ಮಾಡೋದು, ಆ ತರನೇ ಮಾಡೋದು. ಓಕೆ. ಅದಾದ್ಮೇಲೆ 2 ವರ್ಷ 1 ವರ್ಷ ಅದೇ 2 ವರ್ಷ ಹತ್ತತ್ರ 3ನೇ ವರ್ಷಕ್ಕೆ ಅಕ್ಕಿ ನಿಂತ್ಕೊಂಡ್ರೆ ಯಾವ್ದಕ್ಕೂ ಕೇರ್ ಮಾಡಲ್ಲ. ಇದ್ರಲ್ಲಿ ನಮ್ಗೆ ಅಕ್ಕಿಗಳು ಕಳ್ದಾಕೊಬಿಟ್ವಿ. ಓಕೆ. ಇದ್ರಲ್ಲಿ ಬಿಡಕ್ಕಾಗಿಲ್ಲ, ಶಿಖರ ಬೇರಿ ಕಾಟ ಜಾಸ್ತಿ ಹೊಡಿತೈತೆ. ಓಕೆ. ಅದ್ರಲ್ಲಿ ಅಕ್ಕಿಗಳು ಹೊಂಟೋಯ್ತು. ಇಲ್ಲಾಂದ್ರೆ ಇದ್ದಲ್ಲಿ ಏನಾದ್ರು ಇದ್ರಲ್ಲಿ ಮುಂದಕ್ಕೂ ಒಳ್ಳೆ ಟೀಮ್ ಬಿಡ್ತಾ ಇದ್ವಿ. ಖಂಡಿತ ಸರ್, ಖಂಡಿತ. ಇದರಲ್ಲಿ ಅಕ್ಕಿ ಆಡಿದ್ರೆ ನನಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ಹೇಳಿ ಸರ್. ಇದೇ ಜೊತೆ ಮಾಡಿರೋ ಪಟಾಗಳಿದು. ಓಕೆ. ಇನ್ನ ಛತ್ರಿ ಮೇಲೆ ಹಾಕೊಂಡ್ ಬರ್ತಾ ಇದೀವಿ, ಇನ್ನ ಅಕ್ಕಿ ಏನು ಬಿಚ್ಚಿಲ್ಲ. ಓಕೆ. ಆದಷ್ಟು ನಾವು 7 ಕಲ್ಲಿ 8 ಕಲ್ಲಿ ಮೇಲೇನೆ ಬಿಟ್ಕೊಡೋದು ಅಕ್ಕಿ. ಓಕೆ. ಸ್ಟಾರ್ಟಿಂಗು ತರ್ಲಾಟೆ ಮಾಡುತ್ತೆ ಅಕ್ಕಿಗಳು. ಅದೇ ಪೇಷನ್ಸ್ ತುಂಬಾ ಮುಖ್ಯ. ಮೇನ್ ಪೇಷನ್ಸ್ ಇರ್ಬೇಕು. ಇದೇ ಅಲ್ಲ ಅಂತಾನೆ ಅಲ್ಲ, ಬೇರೆ ಯಾವ್ದಲ್ಲ ಅಕ್ಕಿಯಲ್ಲಾದ್ರೂ ಪೇಷನ್ಸ್ ಇರ್ಲಿ. 1-2-3 ವರ್ಷ ಆಗೋರ್ಗು ಅಕ್ಕಿ ಕಾಯಿಲಿ, ಅದಾದ್ಮೇಲೆ ಕೊಡ್ಕೊಳ್ಳಿ. ಅವಾಗವರೆಗೂ ಒಂದು ಪೇಷನ್ ಮಾಡಲಿ ನೋಡೋ ಸಬ್ಸ್ಕ್ರೈಬರ್ ಮುಂದೆ. ஓகே. ஸோ ஃப்ரெண்ட்ஸ், அவர் என்ன சொல்கிறாருன்னா, நம்ம எந்த மாதிரி புறா நான் நிறைய வீடியோ சொல்கிறது அவ்வளோதான். இப்போ பாருங்கள், இவரே சொல்லியிருக்காரு பாருங்கள். என்னென்னா, நம்ம எந்த மாதிரி புறா விட்டாலும் சரி, அதில் வந்து ரொம்ப பொறுமை ரொம்ப ಮುಖ್ಯ. ಸೊ ತುಂಬ ಬಂದು ತಾಳ್ಮೆಯಿಂದ ಅಕ್ಕಿ ಬಿಟ್ಕೊಂಡ್ರೆ ಅಕ್ಕಿ ಖಂಡಿತ ಆಡೇ ಆಡುತ್ತೆ ಅನ್ಸುತ್ತೆ. ಸೊ ಇದು ಒಂದು பார்த்தீங்கன்னா ಜುಟ್ಟಿ ಬಂದಿருக்கு ಸರ್. ಇದರಲ್ಲಿ ಜುಟ್ಟಿ ಬಂದಿದೆ ಹೆಂಗೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರುತ್ತೆ. ಓಕೆ. ಇವಾಗ ನೆಕ್ಸ್ಟ್ ಬ್ಯಾಚ್ ಅಲ್ಲೂ ಒಂದು ಜುಟ್ಟಿ ಬಂದೈತೆ, ಒಂದು ನಾರ್ಮಲ್ ಆ ತರ. ஓகே 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 ஓகே. ஸோ இதில் பார்த்தீங்கன்னா ಜುಟ್ಟಿ ಬಂದಿருக்கு பாருங்க ಫ್ರೆಂಡ್ಸ್. ரெண்டுமே நிறைய பேர் ಜುಟ್ಟಿங்கெல்லாம் ಲೈಕ್ பண்ணுவீங்க. ಸೊ ತುಂಬ ಚೆನ್ನಾಗಿದೆ ಸರ್. ಸರ್, ಆ ದೊಡ್ಡ ಜೊತೆ ಮಾತ್ರ ಸ್ವಲ್ಪ ನನಗೆ ತೋರಿಸ್ಕೊಡ್ತೀರಾ ಸಬ್ಸ್ಕ್ರೈಬರ್ಗೋಸ್ಕರ? ಸೊ ಇದು ಫೀಮೇಲ್ ಅಲ್ವಾ? ಫೀಮೇಲ್ ಸರ್. ಕರೆಕ್ಟ್. ಬೈ ಬೇರೆ ಗುಲ್ದಾರ್ ಜೊತೆ ಇದೆ ಅಂತ ಹೇಳಿದ್ರಿ, ಸರಿನಾ? ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸರ್, ಇದು ಲಕ್ಷ ಹೆಣ್ಣು ಗುಲ್ದಾರ್ ಗಂಡು. ಓಕೆ. ಇದಕ್ಕೆ ಜೊತೆ ಮಾಡಿದ್ವಿ ನಾವು, ಫಸ್ಟ್ ಟೈಮೇ ಮಾಡಿದ ಜೊತೆ. ಇದಕ್ಕೆ 2 ಹೆಣ್ಪಟ್ಟಗಳಿತ್ತು. ಓಕೆ. ಈ ಹೆಣ್ಪಟ್ಟ ಆಯ್ತಲ್ಲ, 3 ಕಲ್ಲಿ ಪಟ್ಟ ಆಯ್ತು ಸೀಸನ್ ಅಲ್ಲಿ. ಆಡ್ಕೊಂಡು ಉಳ್ಳಾಕೊಂಡೆ ಒಳ್ಳೆ ಬಿಸಿಲಲ್ಲೇ
ಅರ್ಧ ಕೈ ಒಳ್ಳೆ ದೂರ್ಬಾರ ಇದು ಚಪ್ಪರ್ ಹೆಣ್ಣು ಫುಲ್ ಹಾಕೊಂಡಿತ್ತು. ನಾನೇನು ಮಾಡಿದೆ 3-4 ಕಲ್ಲಿ ಐತೆ ಪಟ ರೆಕ್ಕೆ ಕಿತ್ತಿ ಕೊಟ್ಬಿಡೋಣ, ಹೆಂಗೋ ಒಂದು ಪಟ ಬಿಡೋ ಥರ ಆಗುತ್ತೆ ಸೆಂಟ್ರಲ್ಲಿ ಅಂದ್ಕೊಂಡು ನಾನೇನು ಮಾಡಿದೆ, ಈ ಪಟಾಗೆ ಈ ಕಡೆದೈದು ಆ ಕಡೆದೈದು ಉಳ್ಳಾಕಿದ ತಕ್ಷಣ ರೆಕ್ಕೆ ಕಿತ್ತಿ ಅಂದರ್ ಮಾಡ್ಕೊಂಡೆ. ಅದಾದಮೇಲೆ ಇವಳು ಚಿಕ್ಕವಳು ಇಳಿದಾಳಲ್ಲ, ಇವಳು ಚಿಕ್ಕವಳು, ಇವಳು ಸ್ವಲ್ಪ ಸ್ಟಾರ್ಟಿಂಗ್ ತರಲಾಟೆ, ಅಲ್ಲಿ ಬೀಳೋದು ಆ ಥರ ಮಾಡ್ತಾಯಿದ್ವಿ. ಅದಾದಮೇಲೆ ಇವಳು ಸೀಸನ್ ಆದಮೇಲೆ ನಮಗೆ ಕೈಗೆ ಬಂತು, ಇದು ಟೈಮೇ ಸಾಲ್ತಾ ಇರಲಿಲ್ಲ ಹೆಣ್ಣಿಗೆ ಆಡೋದು. 3 ಸತಿ ಕತ್ಲಾಗ ಉಂಟಾಯ್ತು. ಬೆಳಗ್ಗೆ 11 ಗಂಟೆಗೆ ಬಿಡ್ತಾ ಇದ್ವಿ ಹೆಣ್ಣು, ಒಂದು 30 ನಿಮಿಷ ಪಳ್ಳ ಹೋಗೋದು. ಹೋದ್ರೆ 6:40 6:45ಗಿಂದ ಕತ್ಲಾಗ್ಬಿಡೋದು ಹೆಣ್ಣು, ತಿರ್ಗಾ ಬೆಳಗ್ಗೆ ಬರೋದು. ಆ ಥರನೇ ಮಾಡ್ತಾಯಿತ್ತು. ಕ್ಲೀನಾಗಿ ಒಂದು ಉಡನ್ ನೋಡಿ ಅಷ್ಟಿಗೆ ಎಕ್ಕೆ ಹೊಡೆದು ಇಟ್ಕೊಂಡಿದ್ದೀವಿ. ಈ ವರ್ಷ ಬಿಡ್ತೀವಿ. ಖಂಡಿತ ಸರ್, ಖಂಡಿತ ಆರೇ ಆರುತ್ತೆ ನಿಮಗೆ ಸರ್. ಆ ಗಂಡು ಹೆಣ್ಣು ತೋರಿಸ್ಕೊಡ್ತೀರಾ ಸ್ವಲ್ಪ? ಇದು ಗುಲ್ದಾರ್ ಗಂಡಲ್ವಾ? ಏನು ತೋರಿಸ್ಕೊಡಿ ಸರ್. ಬೈ ಇಲ್ಲಿ ಇಷ್ಟು ಅಕ್ಕಿ ಬಿಟ್ಟಿದ್ದೀರಾ, ಈ ಲೈನ್ ಬಗ್ಗೆ ಹೇಳಿ. ಅದೇ ನಮ್ದು ಆಡ್ತಲ್ಲ ಹೆಣ್ಣು, ಅದ್ರದ್ದು ಅಪ್ಪ ಅಮ್ಮದಲ್ಲಿ ಬರೋದು ಈ ತರ ಬಣ್ಣ ಇಲ್ಲ. ಓಕೆ. ಇದು ಇಲ್ಲಿ ಮುಂದೆಗಡೆ ಕೊಟ್ಟಿದ್ವಿ, ಫಸ್ಟ್ ಫ್ಲೋರ್ ಅಲ್ಲಿ ಬಾವುಟ ಛತ್ರಿ ಹಾಕಿ ಬಿಡ್ತಾ ಇದ್ವಿ. ಓಕೆ. ಬಾಲ ಕಟ್ಕೊಂಡೆ 5:30 6 ಅವರು ಆ ತರ ಎಲ್ಲ ಬರ್ತಾ ಇತ್ತು ಪಟಾಲೆ. ಓಕೆ. ಬರೀ ಬಾಲಾನೇ ಬಿಚ್ಚಿರ್ಲಿಲ್ಲ, ಪಟಾಲದಿಂದ ಇದಕ್ಕೆ ಓಕೆ ಆಗ್ತಾ ಇದ್ದಿದ್ದು ಹೆಣ್ಣಿದ್ದು. ಇವನ್ ಬಂದು ಆ ದಿನ ಆಡ್ತಲ್ಲ, ಹೌದು, ಜೊತೆ ಪಟ ಸಂತ. ஓ ஸோ ஃப்ரெண்ட்ஸ் ஆக்சுவலி பார்த்தீங்கன்னா நம்ம பறந்துச்சு இல்லைங்களா அங்கே 12 அவர் இந்த ஃபோட்டோவில் இருக்கு இல்லைங்களா, அவங்க கூட பிறந்த அண்ணனோ தம்பியோ, அண்ணன் நினைக்கிறேன், கூட பிறந்த பட்டா இது ஆக்சுவலி. ஸோ ಇದು பாருங்க எப்படி இருக்கு பாருங்க. ಸೊ ಇವನು ಹೆಂಗ್ ಸರ್ ಆಟ ಇವಂದು? ಅದೇ ಅವಾಗ ಇವನು ಸ್ವಲ್ಪ ಬಾಜಿ ಜಾಸ್ತಿ. ನಮ್ಗೆ ಅವಾಗ 5 ವರ್ಷ ಮುಂಚೆ ಅಷ್ಟೇನು ಗೊತ್ತಿಲ್ಲ. ಹೋಯ್ತಾ ಹೋಯ್ತಾ ನೋಡಿ ಅವ್ರು ಕಲ್ಕೊಂಡು ಇವಾಗ ಒಳ್ಳೆ ಹೇಳ್ಕೊಡೋರು ಇದ್ದಾರೆ. ಏನಾದ್ರೂ ನಮ್ಗೆ ಒಳ್ಳೆ ಇದ್ದಲ್ಲಿ ಹೇಳ್ಕೊಡ್ತಾರೆ. ಸಂತೋಷ. ಒಳ್ಳೆ ದಿಕ್ಕಲ್ಲಿ ಅಕ್ಕಿ ಬಿಡ್ಕೊಂಡು ಹೋಗ್ತಾ ಇದೀವಿ. ಸಂತೋಷ. ಸರ್ ಆಕ್ಚುಲಿ ಏನಂದ್ರೆ ನಾನು ಕೇಳೋಣ ಬೇಡವಾ ಅಂತ ನನಗೆ ಒಂದು ಇದು ಏನಂದ್ರೆ ಇಷ್ಟು ಒಳ್ಳೆ ಅಕ್ಕಿಗಳಿದೆ ಏನಂದ್ರೆ. ಓಕೆ. ಅಮ್ಮ ಇಲ್ಲ, ಓಕೆ. ಹೋದ ವರ್ಷ ಕಾಯಿಲೆ ಇದಿಲ್ಲ ನನ್ನ ಇವನು ಈ ತರ ಬಣ್ಣ ಇದ್ದಿದ್ದು ನಮ್ಮ ದೊಡ್ಡ ಹೆಣ್ಣು. ಇವನು ಒಳ್ಳೆ ಆಟ ಆಡೋನು. ಸ್ವಲ್ಪ ಈ ಚಪ್ಪರ್ ತರ ಇದೆಯಲ್ಲ ಸರ್, ಇದು ಚಪ್ಪರ್ ತರ ಸ್ವಲ್ಪ ಸೌರನ್ ತರ ಇತ್ತು ನಮ್ಮ ಹೆಣ್ಣು. ಓಕೆ. ಈ ಬಣ್ಣದಲ್ಲಿ ಒಂದೇ ಇರೋದು. ಓಕೆ. ಓಕೆ ಓಕೆ ಸರ್. ಏನಂದ್ರೆ ನಿಮ್ಮ ಅಕ್ಕಿ ನೋಡಿ ಎಲ್ಲ ಸಂತೋಷ. ಸೊ ನೀವು ಮಾತ್ರ ಚೆನ್ನಾಗಿದ್ರೆ ಅದು ತಪ್ಪು ಸರಿ. ಏನಂದ್ರೆ ನಾನು ಕೇಳ್ಬೋದಾ ಏನಂತ ಗೊತ್ತಿಲ್ಲ, ಬಟ್ ಇದ್ರೂ ನಾನು ಕೇಳ್ತೀನಿ. ನಾನು ಎಲ್ಲಿ ಹೋದ್ರೂ ನಾನು ಅದೇ ಕೇಳೋದು. ಸಪೋಸ್ ಈ ವಿಡಿಯೋದಲ್ಲಿ ನೋಡಿಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಯಾರಿಗಾದ್ರು ಅಕ್ಕಿ ಬೇಕಿದ್ರೆ ನೀವು ಸೇಲ್ ಮಾಡ್ತೀರಾ? ಅದೇ ಪ್ರಶ್ನೆ ನಂದು. ಚಾನಲ್ ಮುಖಾಂತರ ಯಾರಾದರೂ ಬರಲಿ ನೋಡೋಣ. ಇನ್ನೊಂದೇನಂದರೆ ನಮಗೆ ಅಷ್ಟು ಇಲ್ಲಿ ಸೇಲ್ಗಳು ಬಿಡೋಕ್ಕಾಗಲ್ಲ. ಬರಲಿ ನಿಮ್ಮ ಅದೇ ಚಾನಲಿಂದ ನೋಡಿ ಒಳ್ಳೆ ಅಕ್ಕಿ ಕೊಡ್ತಾರೆ. ஷோர் கண்டிப்பாக கொடுப்பேக்கோ. போடானா. ஸோ ஃப்ரெண்ட்ஸ் ஆக்சுவலி உங்களுக்காக நான் கேட்டிருக்கேன். ஸோ இந்த லாஃப்டில் எல்லாமே கேரண்டி புறாங்க தான், எல்லாமே 10 மணி நேரம் புறா பறந்துருக்கு. உங்களுக்கு இப்போ தெரியும், அப்போ அவர் சொன்ன புறாலாம் பார்த்தீங்கன்னா ஒரೇ ಲೈನ್ தான். ಸೊ ಆ್ಯಕ್ಚುಲಿ ಏನಂದರೆ ಈ ಅಕ್ಕಿಗಳು ಎಲ್ಲನೂ ನೋಡಿ ಒಂದೇ ಲೈನಲ್ಲಿ ಅವ್ರ ಮಕ್ಷಿ ಜಾತಿಯಲ್ಲಿ ಅವ್ರು ಇಟ್ಕೊಂಡಿದ್ದಾರೆ. ಸೊ ದಯವಿಟ್ಟು ಅಲ್ಲೆಲ್ಲೂ ಹೋಗಿ ತಗೊಂಡು ಏಮಾರೋದು ಬದಲು ಸೊ ಇವರು ಈ ಥರ ಯಂಗ್ಸ್ಟರ್ ಹತ್ರ ಅವ್ರ ರಿಸಲ್ಟ್ ನೋಡಿದ್ದಾರೆ. ನಿಮ್ಗೆ ಯಾರಾದರೂ ಅಕ್ಕಿಗಳು ಬೇಕಿದ್ರೆ, ನಿಮ್ಗೆ ಯಾವ್ಯಾವುದೋ ಅಕ್ಕಿ ಬೇಕಿದ್ರೆ ನಾನು ಈ ವಿಡಿಯೋದಲ್ಲೂ ಅವ್ರ ನಂಬರ್ ಹಾಕ್ತೀನಿ, ಕಮೆಂಟಲ್ಲಿ ಅವ್ರ ನಂಬರ್ ಪಿನ್ ಮಾಡಿ ಇಡ್ತೀನಿ. ಸೊ ದಯವಿಟ್ಟು ಕಾಲ್ ಮಾಡಿ சார். தயவிட்டு ನನ್ನ சப்ஸ்கிரைபர் ஸோ என்னோட சப்ஸ்கிரைபர் யாராவது கால் பண்ணால் தயவு செஞ்சு அவங்களுக்கு எந்த புறால மோசம் ಆಗக்கூடாது. ಮೋಸ ಅಂತೂ ಆಗಬಾರ್ದು ಅವ್ರಿಗೆ. ಅಕ್ಕಿ ಅವ್ರ ಹತ್ರ ಕೊಡೋದು ಅಕ್ಕಿನ ಅಕ್ಕಿ ಆಡಬೇಕು, ನಿಮ್ಮ ಹೆಸರು ಕಾಪಾಡಬೇಕು, ನನ್ನ ಹೆಸರು ಕಾಪಾಡಬೇಕು. ಇದನ್ನೆಲ್ಲ ನಾನು ಅಕ್ಕಿ ಮಾಡಿಬಿಟ್ಟಿದ್ದೀನಿ. ಓಕೆ. ಫ್ರೆಂಡ್ಸ್ಗೆ ಇಲ್ಲಿ ಕೊಟ್ಟಿದ್ದೀನಿ ತುಂಬಾ ಕಡೆ. ಓಕೆ. ಇದು ಟಚ್ ಅಲ್ಲಿ ಅಕ್ಕಿಗಳು ಯಾವುದು ಚಿಕ್ಕ ಜೊತೆ ತರ ಮಾಡಿಲ್ಲ. ಓಕೆ. ಇದಕ್ಕೆ ಬೇರೆ ಇನ್ನು ನನ್ಗೆ ಫೇವರ್ ಆಗಿರೋದಕ್ಕೆ ಅದಕ್ಕೆಲ್ಲ ಮಾಡಿನೂ ಇದ್ದಲ್ಲೂ ಒಂದು 5-6 ಅವರ್ ಅಕ್ಕಿ ಬಾಲ ಕಟ್ಕೊಂಡೆ ಕುತ್ಕೊಂಡಿಲ್ಲ. ಇದು ಟಚ್ ಅಲ್ಲಿ ಅಕ್ಕಿ ಆಡೈತೆ.
ಆ ತರ ಅಕ್ಕಿಗಳು ಇದಲ್ಲಿ. ಈಗ ಸಪೋಸ್ ಹೇಳಿ. ಈ ಅಕ್ಕಿ ನೀವು ಕೊಡ್ತೀರಾ ಅಕ್ಕಿ, ಈ ಅಕ್ಕಿಯಲ್ಲಿ ಮಿನಿಮಮ್ ನಮ್ಮ ಸಬ್ಸ್ಕ್ರೈಬರ್ಗೆ ಎಷ್ಟು ಗ್ಯಾರಂಟಿ ಕೊಡ್ತೀರಾ? ಸರ್ 5-6 ಅವರ್ ಪಕ್ಕಾ ಗ್ಯಾರಂಟಿ. ಏನಂದ್ರೆ ನಮ್ಮ ಅಕ್ಕಿಯಲ್ಲಿ ಬಾಜಿ ಜಾಸ್ತಿ ಬಾಲ ಕಟ್ಕೊಂಡು ಬಿಟ್ಕೋಬೇಕು. ಏನಂದ್ರೆ ವೇಟ್ ಮಾಡಬೇಕು. ಇನ್ನೊಂದು ಏನಂದ್ರೆ ಇದ್ರಲ್ಲಿ ಒಳ್ಳೆ ಬುದ್ಧಿ, ಅಕ್ಕಿ ಕಳ್ದೋಗಲ್ಲ. ಓಕೆ, ಅರ್ಧ ಕಲ್ಲಿ ಒಂದ್ ಕಲ್ಲಿಯಲ್ಲಾಗ್ಲಿ ಹೋಗ್ಲಿ ಅಕ್ಕಿ ಇದ್ದಲ್ಲಿ ಮನೆ ಉಡ್ಕೊಂಡು ಬಂದ್ಬಿಡುತ್ತೆ ಅಂತ ಬುದ್ಧಿ. ಹಿಂಗೆ ಇದ್ದಲ್ಲಿ ಒಂದು ಚಪ್ಪರ್ ಬಿಡ್ತಾ ಇದ್ವಿ, ಅದು ಒಂದು 3 ವರ್ಷ ಮುಂಚೆ. ಆ ಟೈಮಲ್ಲ ಚಪ್ಪರು ಅರ್ಧ ಕಲ್ಲಿ ಇದ್ದಿದ್ದು ಪಟ, ಆ ಪಟ ಅರ್ಧ ಕಲ್ಲಿಯಲ್ಲೇ ಕಳೆದೋಯ್ತು. ಒಂದು 3 ದಿವಸ ಆದ್ಮೇಲೆ ಹಂಗಂಗೆ ಉಡ್ಕೊಂಡು ಮನೆ ಬಂದ್ಬಿಡ್ತು. ನಿಗಾ ಮಾಡ್ಕೊಂಡು ಹಂಗೆ ಸ್ವಲ್ಪ ಅಕ್ಕಿ ಡಿಲ್ ಆಗಿತ್ತು. ರೆಡಿ ಮಾಡಿ 1.5 ಕಲ್ಲಿ 2 ಕಲ್ಲಿ ಹತ್ರ ಇತ್ತು, ಬಿಟ್ವಿ. ಇದಲ್ಲಿ ಹೆಂಗಂದ್ರೆ ಬಾಜಿ ಬಂದ್ಬಿಡುತ್ತೆ ಜಲ್ದಿ. ಒಂದು ವಾರಕ್ಕೆಲ್ಲ ಟೈಮ್ ಬಾಜಿ ಅಂದರ್ ಮಾಡ್ಕೋಬೇಕು. ಬಲ್ತಾದ್ಮೇಲೆ ಬಿಡ್ತೀವಿ ನೋಡಿ, ಆ ಆಟ ನೋಡ್ತೀವಿ ನೋಡಿ. ಅದು ಗೇಟ್ಲಿಂದ ಹಿಡ್ದು ದೂರ್ಬಾರಿಂದ ಹಿಡ್ದು ಮೋಸ ಮಾಡಲ್ಲ. ಫಿನಿಶಿಂಗ್ಗೆ ಯಾವುದಕ್ಕೂ ಎಲ್ಲದ್ರಲ್ಲಿ ಒಳ್ಳೆ ಕೈ ಇಟ್ಕೊಡುತ್ತೆ ಅಕ್ಕಿ. ಸರ್ ನನ್ಗೇನಂದ್ರೆ ನಿಮ್ಮ ಮೇಲೆ ನಂಬಿಕೆ ಇದೆ. ಹಾಂ ಸರ್, ನಾವು ನನ್ನ ಮರಿದಿನ ಕಾಪಾಡಿಕೊಡಿ. ಯಾಕಂದ್ರೆ ನಮ್ಮ ಹುಡುಗರು, ಯಾಕೆ ನಿಮಗೆ ಗೊತ್ತು, ಯಂಗ್ಸ್ಟರ್ಸೇ ತುಂಬ ನೋಡೋದು. ஸோ என்னோட சப்ஸ்கிரைபர் வந்து பார்த்தீங்கன்னா பெரிய ஆளுங்க யாருமே இல்லை, எல்லாம் சின்ன பசங்க தான். சப்போஸ் உங்களுக்கு கால் பண்ணாங்கன்னா நல்ல புறாவே கொடுங்க, அவங்களுக்கு சொல்லி கொடுங்க முடிஞ்சா. ஸோ ದಯವಿಟ್ಟು ಹೇಳ್ಕೊಡಿ. ಓಕೆ, ಏನಂದ್ರೆ ಬೇರೆದು ಅದು ಇದು ಇಕ್ಕೊಂಡಿಲ್ಲ. ಏನೈತೆ ನಮ್ದು ಫೇವರ್ ಅಕ್ಕಿಗಳೇ ಇರೋದು. ಯಾವ್ದು ಆಚೆದು ಅದು ಇದು ಇಕ್ಕೊಂಡು ಸುಮ್ಮನೆ ಇದು ಮಾಡೋದು, ಹೇಳ್ಕೊಡೋದು ಆ ಥರ ಏನಿಲ್ಲ. ಏನೈತೆ ಓಪನ್ ಆಗಿ ಹೇಳಿ ನಮ್ಮ ಅಕ್ಕಿಗಳಲ್ಲಿ ಅಕ್ಕಿ ಕೊಟ್ಟು ಕಳ್ಸೋಣ. ಸೊ ಬೆಳ್ಳಿ ಅವ್ರಿಗೂ ಗೊತ್ತಾಗುತ್ತೆ. ಏನಂದ್ರೆ ಇದಲ್ಲಿ ಒಂದೊಂದು ಫಾಸ್ಟ್ ಮೂವಿಂಗು ಬರುತ್ತೆ. ಏನಂದ್ರೆ ಬಾಜಿ ಎತ್ತಾದ್ಮೇಲೆ ಇಕ್ಕೋಬೇಕು, ಅಂದರ್ ಮಾಡ್ಕೋಬೇಕು. ನಾವೇನಾದ್ರೂ ಆಟ ನೋಡ್ತೀವಂತ ಅಕ್ಕಿ ಬಿಟ್ಕೊಂಡಿದ್ರೆ ಅಕ್ಕಿ ಖಂಡಿತ ಕಳ್ಕೊ. ಯಾಕಂದ್ರೆ ಅಕ್ಕಿ ಇದ್ದಲ್ಲಿ ಟೈಮ್ ಸಾಲಲ್ಲ. ಬಾಜಿ ಭಯಾಗಿ ಅಕ್ಕಿ ಇನ್ನೊಂದು ಬಿದ್ದೋದ್ರೆ, ನಾನು ತುಂಬಾ ಕಳ್ದಾಕೊಂಡಿದ್ದೀನಿ ಇದ್ದಲ್ಲಿ. ಒಂದು 20 ಅಕ್ಕಿ ಆದ್ರೂ ಮಾಡಿಸಿದ್ದೆ, ಇಷ್ಟು ಉಳಿಸ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಈ ಟೆಜ್ಗಳಲ್ಲೇ ನಾನು ಅಕ್ಕಿ ಬಿಟ್ಟಿದ್ದೀನಿ. ಅದ್ರದಪ್ಪ ಅದ್ರ ಮಗದಲ್ಲಿ ಬೇರೆ ಕಡೆ ಕೊಟ್ಟಿನೋ, ಸೀಲ್ಗೆಲ್ಲ ಬಿಟ್ಟಿದ್ದಾರೆ. ಅದ್ರದಲ್ಲಿ ನಮ್ಮ ಫ್ರೆಂಡ್ಗಳಿಗೆಲ್ಲ ಕೊಟ್ಟಿದ್ದೀನಿ, ನಾನು ಹೊಡೆದಿಕ್ಕಿದ್ದೀನಿ. ಎಲ್ಲ ಒಳ್ಳೆ ಇದು ಮಾಡ್ಕೊಳ್ತಾರೆ. ஸோ கண்டிதா சார், வேறு ஏனில்ல. ஸோ கண்டிதா நம்ம ஸோ ஃப்ரெண்ட்ஸ் ஆக்சுவலி என்னென்னா உங்களுக்காக நான் கேட்டிருக்கேன். உங்களுக்கு புறா வேணும்னா நான் நம்பரில் கொடுக்குறேன், அந்த நம்பரில் கேட்டு நீங்கள் தயவு செஞ்சு புறா வாங்கிக்கிங்க. ஸோ ஒரு சேஃப்ಟಿயாக உங்களுக்கு ಎಲ್ಲ ಸಪೋಸ್ ತಮಿಳ್ನಾಡು இருக்கட்டும், ಬ್ಯಾಂಗ್ಳೂರ್ ಆಗಿರಲಿ, ಸೊ ಎಲ್ಲ ಕಡೆ ನೀವು ಅಕ್ಕಿ ಕೊಡ್ತಾರೆ. ಒಂದು ವೇಳೆ ನೀವು ಬಂದು ನೋಡ್ಬೇಕಂದ್ರೂ ನೋಡ್ಕೊಳ್ಳಿ, ಇಲ್ಲ ಅವ್ರು ಕಳ್ಸ್ಕೊಡ್ಬೇಕಂದ್ರೂ ಕಳ್ಸ್ಕೊಡ್ತಾರೆ. வந்து பார்த்து எடுத்துக்கிட்டாலும் எடுத்துக்கலாம், இல்லை அவங்களே அனுப்புனாலும் அனுப்பலாம் ಫ್ರೆಂಡ್ಸ್. ಸೊ தேவைப்படுறவங்க வாங்கிக்கிங்க. ಬೈ, ಈಗ ನಿಮ್ಮ ಜೊತೆ ಒಂದು ಟೀಮ್ ಇದೆ, ಈ ಟೀಮ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಟೀಮ್ ಐತೆ, ಓಕೆ ಜನ ಬಂದಿಲ್ಲ. ಓಕೆ, ಎಲ್ಲ ಹಾರ್ಡ್ ವರ್ಕ್ ಆಗಿ ಅಕ್ಕಿ ಬಿಡೋ ಟೈಮ್ ಅಲ್ಲಾಗ್ಲಿ. ಓಕೆ, ಇವ್ನು ಬಂದು ಅಫ್ನಾನ್ ಅಂತ, ಓಕೆ, ಇವ್ನು ಬಂದು ಪಿಳ್ಳು ಅಂತ, ರದ್ದು ಅಂತ, ಹಸೀಮ್ ಅಂತ. ನಮ್ಮ ಫ್ರೆಂಡ್ ಕಡೆಯಿಂದಾನೆ ಅದು ಆಡಿದ್ದೇನು, ಕಡೆಯಿಂದ ಈಸ್ಕೊಟ್ರು. 3 ವರ್ಷ ಆದ್ಮೇಲೆ ಬಂದು ಒಳ್ಳೆ ರಿಕಾರ್ಡ್ ಮಾಡ್ಕೊಟ್ರು. ಓಕೆ, ಓಕೆ, ಹಾಗಾಗಿ ಒಳ್ಳೆ ಅಕ್ಕಿ ಬಿಟ್ಟಿದೀವಿ. ಓಕೆ. ಆ ಅಕ್ಕಿ ತಗೊಂಬಂದು ಕೊಟ್ರ ಅಂತ ಹೇಳಿದ್ರಲ್ಲ, ಅದು ಯಾರು ಬೈ ಅವರು? ಅದೇ ನಮ್ಮ ಫ್ರೆಂಡು ಇವರು. ಓಕೆ. ಇಸ್ಕೊಂಡ್ ಬಂದು ಕೊಟ್ರು. ಸೊ ಬೈ, ಆ್ಯಕ್ಚುಲಿ ನಿಮ್ಮ ಬಗ್ಗೆ ಕೇಳೇಬೇಕಾಗುತ್ತೆ. ಯಾಕಂದರೆ ಇವತ್ತು ಅವ್ರು ರಿಕಾರ್ಡ್ ಮಾಡಿದ್ದಾರೆ ಅಂದರೆ ಅದಕ್ಕೆ ನೀವೇ ಕಾರಣ, ಅದೊಂದು. ಸೊ ತುಂಬ ಆ್ಯಕ್ಚುಲಿ ಈ ದೊಡ್ಡ ವಿಷಯ ಬ್ರೋ. ಯಾಕೆಂದರೆ ಬೈ, ಒಬ್ರದ್ದು ಅಕ್ಕಿ ಸಿಗದ್ರೆ ಈ ಕಾಲದಲ್ಲಿ ಎತ್ತ ಹಾಕೊಂಡ್ಬಿಟ್ಟು ಹೋಗೋಬಿಡೋರು, ತಗೊಂಬಂದು ಕೊಡ್ತಾರಲ್ಲ, ಅದೆಲ್ಲ ದೊಡ್ಡ ಮನಸ್ಸು. ಸೊ ನೀವು ನಿಮ್ಮ ಬಗ್ಗೆ ಹೇಳಿ ಬೈ, ನಿಮ್ಮ ಹೆಸರು, ನೀವು ಹೆಂಗೆ ಇವ್ರಿಗೆ ಪರಿಚಯ ಸ್ವಲ್ಪ? ನನ್ನ ಹೆಸರು ಬಂದು ವಸೀಮ್ ಅಂತ. ಇವನಿಗೆ ಬಂದು ನಾನು ಒಂದು ಹೆಚ್ಚು ಕಮ್ಮಿ 5 ವರ್ಷ ಅಂತ ಫ್ರೆಂಡ್ ನಮ್ಮದು. ಓಕೆ. ಈ ಥರ ನಮಗೆ ಅಕ್ಕಿ ಸಿಕ್ಕಿತ್ತು. ಆ ಹೆಣ್ಣು ಅವ್ನಿಗೆ ಆವಾಗ ಬಿಡಕ್ಕೆ ಬರ್ತಾ ಇರಲಿಲ್ಲ. ಅವ್ರು ಯಾರೋ ಇಟ್ಕೊಂಡು ಅಕ್ಕಿ ಸಿಕ್ತು, ಹಂಗೆ ಬಿಡೋಣ ಅಂತ ತಿರ್ಗಾ ಸಿಕ್ತು. ಅಕ್ಕಿ ತಗೊಂಡು ಬಿಟ್ಟು 2 ವರ್ಷ ಒಳ್ಳೆ ರಿಕಾರ್ಡು, ಒಳ್ಳೆ ಟೈಮ್ ಫಸ್ಟ್. ಆ ರಿಕಾರ್ಡ್ಗೆ ಕಾರಣ ನೀವೇ ಬೈ ಅಷ್ಟೇ. ಯಾಕಂದ್ರೆ ಅವ್ರ ಹತ್ರ ಅಕ್ಕಿ ಇದ್ದಿದ್ರೆ ಅವ್ರು ಬಿಡೋರು, ಅದು ತಗೊಂಬಂದು ಕೊಟ್ರಲ್ಲ, ಅದೇ ಮನಸ್ಸು. ಸೊ ಬೇರೇನಿಲ್ಲ. ಸೊ ಬ್ರದರ್, ಲಾಸ್ಟ್ ನಿಮ್ಮ ಹತ್ರ ಒಂದೇ ಒಂದು ಪ್ರಶ್ನೆ. ಈಗ ವಿಡಿಯೋ ಎಲ್ಲ ಯಂಗ್ಸ್ಟರ್ ನೋಡ್ತಾ ಇರ್ತಾರೆ, ಈ ಯಂಗ್ಸ್ಟರ್ಗೆ ನೀವು ಏನು ಹೇಳಕ್ಕೆ ಆಸೆ ಪಡ್ತೀರಾ? ಅದೇ ಆದಷ್ಟು ಗಟ್ಟಿ ಬಣ್ಣ ಮಾಡ್ಕೊಳ್ಳಿ ಅಕ್ಕಿ. ಇನ್ನೊಂದು ವೇಟ್ ಮಾಡಿ ಬಿಡಿ ಅಕ್ಕಿ. ಆದಷ್ಟು ಯಾರಿಗಾದ್ರೂ ಒಳ್ಳೆ ಗುರುಗಿಡೀರಿ, ಒಳ್ಳೆ ಅಕ್ಕಿ ಇದು ಮಾಡ್ಕೊಂಡು. ಒಂದು ಇಕ್ಕಿದ್ರು 10 ಜೊತೆ 20 ಜೊತೆ ಇಕ್ಕೋ ಥರ ಏನೂ ಇಲ್ಲ. ಇಕ್ಕಿದ್ರು 2 ಇಲ್ಲ 4 ಜೊತೆ ಇಕ್ಕಿ, ಒಳ್ಳೆ ಜೊತೆ ಇಕ್ಕೊಂಡು ಇದು ಮಾಡ್ಕೊಂಡು ಅಕ್ಕಿಗಳು ಬಿಟ್ಕೊಂಡು. ಸೊ ಬ್ರದರ್, ನನ್ನ ಕಡೆಯಿಂದ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್. ಯಾಕಂದರೆ 12 ಅವರು ಇದು ಜಸ್ಟ್ ಸ್ಟಾರ್ಟಿಂಗೇ, ಇನ್ನೂ 13 ಇದೆ, 13ವರೆ, 14 ಎಲ್ಲ ಇದೆ. ಸೊ ನೀವು ಇನ್ನೂ ಮುಂದೆ ಬಂದು ಇನ್ನೂ ಬೆಳಿಬೇಕು. ಸೊ ದೇವರ ಆಶೀರ್ವಾದ ಇರಲಿ. ಸೊ ನಮ್ಮ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್.